ಆತ್ಮೀಯರೇ, ಜೀವನದಲ್ಲಿ ದುಃಖಗಳನ್ನು ಸಂಪೂರ್ಣವಾಗಿ ಹೇಗೆ ನಿವಾರಿಸಬಹುದು ಎಂಬ ವಿಷಯವನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಗೌತಮ ಬುದ್ಧರು ಹೇಳುತ್ತಾರೆ, ಸಮಸ್ಯೆ ಇವೆ ಎಂದ ಮೇಲೆ ಅದಕ್ಕೂ ಪರಿಹಾರವೂ ಇರುತ್ತದೆ. ದುಃಖ ಇದೆ ಅಂದರೆ ಅದಕ್ಕೆ ನಿವಾರಣೆಯೂ ಸಹ ಇರುತ್ತದೆ ಎಂದು. ಆದರೆ ನಮಗೆ ನಮ್ಮ ಜೀವನದ ಸುತ್ತಮುತ್ತಲೂ ಕೇವಲ ದುಃಖ ಮತ್ತು ಸಮಸ್ಯೆಗಳನ್ನೇ ನೋಡುತ್ತೇವೆ ಹೊರತು ಸಂತೋಷ ಸುಖವನ್ನಲ್ಲ. ಕೆಲವೊಂದು ಸಾರಿ ಸಮಸ್ಯೆಗಳು ಬಂದರೂ ಸಹ ಸಮಯ ಕಳೆಯುತ್ತಿದ್ದಂತೆ ಅದಕ್ಕೆ ಪರಿಹಾರ ಸಹ ಸಿಗುತ್ತವೆ. ಆದರೆ ನಮಗೆ ತಾಳ್ಮೆ ಇರುವುದಿಲ್ಲ. ಸಮಸ್ಯೆಗಳಲ್ಲಿ ನಮ್ಮನ್ನು ನಾವು ಇಷ್ಟು ತೊಡಗಿಸಿಕೊಳ್ಳುತ್ತೇವೆ ಎಂದರೆ ಇದಕ್ಕೆ ಪರಿಹಾರವೇ ಇಲ್ಲ ಅನ್ನುವ ತರಹ. ಆತ್ಮೀಯರೇ, ಬನ್ನಿ ಇದನ್ನು ಒಂದು ಗೌತಮ ಬುದ್ಧರವರ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಒಂದೂರಲ್ಲಿ ಒಬ್ಬ ರಾಜನಿದ್ದ. ಅವನು ತನ್ನ ಕರ್ತವ್ಯದಲ್ಲಿ ಇಷ್ಟು ನಿರತನಾಗಿದ್ದ ಎಂದರೆ ತನ್ನ ರಾಣಿಯ ಕಡೆ ಗಮನ ಸಹ ಕೊಡುತ್ತಿದ್ದಿಲ್ಲ. ಇದು ರಾಜನಿಗೂ ಗೊತ್ತಿತ್ತು. ಅದಕ್ಕಾಗಿ ರಾಜನು ರಾಣಿಯ ಹುಟ್ಟಿದ ಹಬ್ಬಕ್ಕಾಗಿ ಅವಳಿಗೆ ಸಂತೋಷ ಕೊಡುವಂತಹ ಕಾಣಿಕೆಯನ್ನು ನೀಡಬೇಕೆಂದು ಯೋಚಿಸಿದ. ಅದಕ್ಕಾಗಿ ತನ್ನ ರಾಜ್ಯಸಭೆಯನ್ನು ಕರೆದ. ಅಲ್ಲಿ ಇರುವವರ ಜೊತೆ ಚರ್ಚೆ ಸಹ ಮಾಡಿದ. ಪ್ರತಿಯೊಬ್ಬರು ತಮ್ಮ ಆಲೋಚನೆಗೆ ಏನು ತೋಚುತ್ತದೆಯೋ ಅದನ್ನು ಹೇಳಿದರು. ಆದರೆ ಆ ಯೋಚನೆಗಳು ರಾಜನಿಗೆ ಇಷ್ಟವಾಗಲಿಲ್ಲ. ಆಗ ಪುನಃ ರಾಜನು ಅದರ ಯೋಚನೆಯಲ್ಲಿಯೇ ಊರನ್ನು ಸುತ್ತುತ್ತಿರುವಾಗ ಒಂದು ಗುಡಿಸಲಿನ ಮುಂದೆ ಅನೇಕ ಪ್ರತಿಮೆಗಳನ್ನು ನೋಡಿದ. ಆ ಪ್ರತಿಮೆಗಳು ರಾಜನನ್ನು ಆಕರ್ಷಿಸಿದವು. ರಾಜನು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಅವುಗಳ ಮುಂದೆ ಬಂದು ನಿಂತ. ಆ ಪ್ರತಿಮೆಗಳನ್ನು ನೋಡಿದರೆ ಇವು ಜೀವಂತವಾಗಿವೆ ಎಂದು ಅನಿಸುತ್ತಿದೆ ಎಂದು ತನ್ನ ಮಂತ್ರಿಗೆ ಹೇಳಿದ. ಈ ಧ್ವನಿಗಳನ್ನು ಕೇಳಿ ಗುಡಿಸಿನಲ್ಲಿ ಇರುವ ಶಿಲ್ಪಿ ಹೊರಗೆ ಬಂದು ರಾಜನನ್ನು ಕಂಡು ನಮಸ್ಕರಿಸಿದ. ರಾಜನು ಕೇಳುತ್ತಾನೆ, ಇವುಗಳನ್ನೆಲ್ಲ ನೀನೇ ಮಾಡಿರುವೆಯಾ ಎಂದು. ಆಗ ಶಿಲ್ಪಿ ಹೇಳುತ್ತಾನೆ, ಹೌದು ಮಹಾಸ್ವಾಮಿ. ಹಾಗಾದರೆ ಈ ಎಲ್ಲ ಪ್ರತಿಮೆಗಳು ನಮ್ಮ ರಾಜ ದರ್ಬಾರ್ನಲ್ಲಿ ಇಡಬೇಕು, ಬಹಳ ಸುಂದರವಾಗಿವೆ ಎಂದ. ಇದನ್ನು ಕೇಳಿ ಶಿಲ್ಪಿಗೆ ಬಹಳ ಖುಷಿಯಾಯಿತು. ಆಗ ಮತ್ತೆ ರಾಜನು ಶಿಲ್ಪಿಗೆ ಹೇಳಿದ, ನನ್ನ ರಾಣಿಗೆ ನಾನು ಒಂದು ಕಾಣಿಕೆಯನ್ನು ಕೊಡಬೇಕೆಂದಿರುವೆ. ನೀನು ಒಂದು ಮೂರ್ತಿಯನ್ನು ಕೆತ್ತಿಕೊಡಬೇಕು. ನೀನು ಕೆತ್ತಿಕೊಟ್ಟ ಮೂರ್ತಿಗೆ ನಿನಗೆ ದುಡ್ಡು ಮತ್ತು ಕಾಣಿಕೆಯನ್ನು ನೀಡುವೆ. ಹಾಗೂ ದರ್ಬಾರಿನಲ್ಲಿ ನಿನಗೊಂದು ಸ್ಥಾನವನ್ನು ಸಹ ನೀಡುತ್ತೇನೆ ಎಂದ. ಇದನ್ನು ಕೇಳಿದ ಶಿಲ್ಪಿಗೆ ತನ್ನ ಬಡತನಕ್ಕೆ ಮುಕ್ತಿ ಸಿಕ್ಕಿತು ಎಂದು ಯೋಚಿಸುತ್ತಿರುವಾಗಲೇ ರಾಜ ಪುನಃ ಹೇಳಿದ, ರಾಣಿಗೆ ಮೂರ್ತಿ ಇಷ್ಟವಾಗಬೇಕು. ಒಂದು ವೇಳೆ ಇಷ್ಟವಾಗದೇ ಹೋದರೆ ನಾನು ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ ಎಂದ. ಇದನ್ನು ಕೇಳಿದ ಶಿಲ್ಪಿಗೆ ತನ್ನ ಕಾಲು ಕೆಳಗಿನ ಭೂಮಿ ಕುಸಿಯುತ್ತಿದೆ ಎಂದು ಅನಿಸಿತು. ನಿಧಾನವಾಗಿ ಸಾವರಿಸಿಕೊಂಡು ಶಿಲ್ಪಿಯು ರಾಜನಿಗೆ, ಆಗಲಿ ಮಹಾಸ್ವಾಮಿ ಎಂದ. ಶಿಲ್ಪಿಗೆ ಇದು ಬಿಸಿ ತುಪ್ಪ ಆದ ಹಾಗೆ ಆಯಿತು. ಉಗುಳುವ ಹಾಗಿಲ್ಲ, ನುಂಗುವ ಹಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಆಯಿತು. ಶಿಲ್ಪಿಯು ಪ್ರತಿ ಬಾರಿ ಮೂರ್ತಿಯನ್ನು ಮಾಡಿದಾಗಲೂ ಅದು ಅಳುತ್ತಿರುವ ಹಾಗೆ ಕಾಣಿಸಿತು. ಅವನು ಬೇಸತ್ತು ಕುಳಿತ. ಏನು ಮಾಡುವುದು? ಮೂರ್ತಿಗಳು ರಾಣಿಗೆ ಇಷ್ಟವಾಗದಿದ್ದರೆ ನನ್ನ ತಲೆಯನ್ನು ತೆಗೆಯುತ್ತಾರೆ ಎಂದು ಮನಸ್ಸಿನಲ್ಲಿ ದುಃಖಿಸುತ್ತಿದ್ದ. ಶಿಲ್ಪಿಯ ಮನಸ್ಸು ಕೆಟ್ಟಿತು. ಅಶಾಂತ ಸ್ಥಿತಿಯಲ್ಲಿ ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರುತ್ತಿದ್ದ. ಒಂದು ಸಾರಿ ಮನೆಯನ್ನು ಬಿಟ್ಟು ಹೋದರಾಯಿತು ಎಂದು ಹೊರಗೆ ಬಂದರೆ ಅಲ್ಲಿ ಸೈನಿಕರು ಅವನ ಮನೆಯನ್ನು ಕಾಯುತ್ತಿದ್ದರು. ಇದನ್ನು ಕಂಡು ಮನೆಯಲ್ಲಿ ಹೆಂಡತಿಯನ್ನು ಕರೆದು ಹೇಳಿದ, ನಿನ್ನ ಜೀವನ ಇಲ್ಲಿಯವರೆಗೆ ಮಾತ್ರ ಇತ್ತು. ರಾಜ ನನ್ನನ್ನು ಬಿಡುವುದಿಲ್ಲ, ನನ್ನನ್ನು ಕೊಂದೇ ಕೊಲ್ಲುತ್ತಾನೆ. ನನಗೆ ಅವರು ಹೇಳಿದ ಥರ ಮೂರ್ತಿ ಮಾಡಲು ಆಗುತ್ತಿಲ್ಲ ಎಂದು ಅಳತೊಡಗಿದ. ಅಷ್ಟರಲ್ಲಿಯೇ ಹೊರಗಿನಿಂದ ಬೌದ್ಧ ಭಿಕ್ಷುವಿನ ಧ್ವನಿ ಕೇಳಿತು. ಆ ಬೌದ್ಧ ಭಿಕ್ಷುವು ಭಿಕ್ಷೆಗಾಗಿ ಬಂದಿದ್ದ. ಶಿಲ್ಪಿ ಹೊರಗೆ ಬಂದ. ಶಿಲ್ಪಿಯ ಮುಖವನ್ನು ನೋಡಿ ಮನೆ ಬಿಟ್ಟು ಹೋಗಬೇಕೆಂದಿರುವೆಯಾ ಎಂದು ಭಿಕ್ಷುವು ಕೇಳಿದಾಗ ಶಿಲ್ಪಿಗೆ ದುಃಖ ತಡೆಯಲಾಗಲಿಲ್ಲ. ಎಲ್ಲ ವಿಷಯವನ್ನು ಭಿಕ್ಷುವಿನ ಮುಂದೆ ಹೇಳಿಕೊಂಡ. ಇದನ್ನು ಕೇಳಿ ಬೌದ್ಧ ಭಿಕ್ಷು, ನಾವು ಕಣ್ಣನ್ನು ಮುಚ್ಚಿಕೊಂಡರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಬೌದ್ಧ ಭಿಕ್ಷುವು ಶಿಲ್ಪಿಯ ಕಿವಿಯಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದ. ಅಷ್ಟು ಹೊತ್ತಿಗೆ ಕೆಲವು ದಿನಗಳು ಕಳೆದಿದ್ದವು. ರಾಜನಿಗೆ ಕುತೂಹಲವಾಗಿತ್ತು ಮತ್ತು ಅವನಿಗೆ ಶಿಲ್ಪಿಯ ಮೇಲೆ ಭರವಸೆಯೂ ಇತ್ತು. ಪ್ರತಿಮೆಯನ್ನು ನೋಡಲು ರಾಜನು ಶಿಲ್ಪಿಯ ಮನೆಗೆ ಬಂದ. ಶಿಲ್ಪಿಯು
ಒಂದು ಮೂರ್ತಿಗೆ ಬಿಳಿ ಬಟ್ಟೆಯನ್ನು ಹೊದಿಸಿದ್ದ. ಅದನ್ನು ರಾಜನು ನೋಡಲು ಬಂದಾಗ ಶಿಲ್ಪಿಯು ತಡೆದು ರಾಜನಿಗೆ ಹೇಳಿದ, ಸ್ವಾಮಿ, ಇನ್ನೂ ಮೂರ್ತಿಯನ್ನು ಮಾಡಿಲ್ಲ, ಆದರೆ ನೀವು ನೀಡಿದ ಗಡುವು ಇನ್ನೂ ಇದೆ. ನಾನು ಇನ್ನೂ ಹೆಚ್ಚಿಗೆ ಸುಂದರವಾದ ಪ್ರತಿಮೆಯನ್ನು ಮಾಡುವ ಸಲುವಾಗಿ ನಾನು ಒಂದು ಬಾರಿ ರಾಣಿಯನ್ನು ಭೇಟಿಯಾಗಬೇಕು. ಅದಕ್ಕಾಗಿ ಅನುಮತಿ ಕೊಡಿ ಎಂದ. ರಾಜನಿಗೆ ಒಟ್ಟಿನಲ್ಲಿ ರಾಣಿಗೆ ಸಂತೋಷಪಡಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದ. ರಾಜನು ಶಿಲ್ಪಿಗೆ ಅನುಮತಿ ನೀಡಿದ. ಶಿಲ್ಪಿಯು ರಾಣಿಯನ್ನು ಭೇಟಿಯಾಗಿ ಅವಳ ಇಷ್ಟ ಮತ್ತು ಕಷ್ಟಗಳ ಬಗ್ಗೆ ವಿಚಾರಿಸಿದ. ಮನೆಗೆ ಖುಷಿ ಖುಷಿಯಾಗಿ ಬಂದ. ಅವನ ಮುಖದ ಮೇಲೆ ಯಾವುದೇ ಸಮಸ್ಯೆಯ ಛಾಯೆ ಇರಲಿಲ್ಲ. ಮುಖ ಅರಳಿತ್ತು. ಏನೋ ನಿಧಿ ಸಿಕ್ಕಿದಷ್ಟು ಖುಷಿ ಅವನಲ್ಲಿತ್ತು. ಮೊದಲಿನಂತೆಯೇ ಅವನು ಮೂರ್ತಿ ಮಾಡುವುದರಲ್ಲಿ ತನ್ಮಯನಾದನು. ರಾಜನು ನೀಡಿದ ಗಡುವು ಮುಗಿಯುತ್ತಾ ಬಂದಿತು. ಅಷ್ಟರಲ್ಲಿಯೇ ಶಿಲ್ಪಿಯು ಸಹ ಪ್ರತಿಮೆಯನ್ನು ಮಾಡಿ ಮುಗಿಸಿದ್ದ. ರಾಣಿಯ ಹುಟ್ಟು ಹಬ್ಬದ ದಿನ ರಾಜನು ಆ ಪ್ರತಿಮೆಯನ್ನು ಶಿಲ್ಪಿಯ ಜೊತೆ ತರಿಸಿದ. ರಾಣಿಯ ಮುಂದೆ ಆ ಪ್ರತಿಮೆಯನ್ನು ಇಟ್ಟು ಅವಳಿಗೆ, ಇದು ನಿನ್ನ ಹುಟ್ಟುಹಬ್ಬದ ಕಾಣಿಕೆ ಎಂದ. ಅವಳು ಆ ಪ್ರತಿಮೆಯನ್ನು ನೋಡಿ ಸ್ವಲ್ಪ ಹೊತ್ತು ನಿಂತು ಅಳಲು ಪ್ರಾರಂಭಿಸಿದಳು. ಇದನ್ನು ನೋಡಿದ ರಾಜನಿಗೆ ಸಿಟ್ಟು ಬಂತು. ಸೈನಿಕರಿಗೆ ಆದೇಶ ಮಾಡಿದ. ಶಿಲ್ಪಿಯನ್ನು ಬಂಧಿಸಿದ. ಆದರೆ ರಾಣಿ ತಡೆದು ಹೇಳಿದಳು, ನನ್ನ ಜೀವನದಲ್ಲಿ ಇಂಥ ಮೂರ್ತಿಯನ್ನು ಯಾವತ್ತೂ ನೋಡಿರಲಿಲ್ಲ ಎಂದಳು. ವಾದ ಮೂರ್ತಿಯಾಗಿದೆ. ಶಿಲ್ಪಿ ರಾಣಿಯನ್ನು ಭೇಟಿಯಾದಾಗ ಅವಳ ಇಷ್ಟ ಅರಿತು ಮೂರ್ತಿಯನ್ನು ಮಾಡಿದ್ದ. ಅದರಲ್ಲಿ ಹೆಗಲ ಮೇಲೆ ಕೈ ಹಾಕಿ ನಿಂತ ರಾಜ. ರಾಣಿಯ ಕೈಯಲ್ಲಿ ಒಂದು ಮುದ್ದಾದ ಮಗು ಇತ್ತು. ಅದು ಒಂದು ಹೆಣ್ಣಿಗೆ ಏನು ಬೇಕು, ಅವಳ ತೃಪ್ತಿ, ಸಂತೋಷ ಎದರಲ್ಲಿ ಇದೆ ಅನ್ನುವುದನ್ನು ಪ್ರತಿಬಿಂಬಿಸುತ್ತಿತ್ತು. ಅದೇ ಮೂರ್ತಿಯ ಒಂದು ಭಾಗದಲ್ಲಿ ಅವಳು ಇರುವ ಸದ್ಯದ ಪರಿಸ್ಥಿತಿ ಸಹ ಬಿಂಬಿಸುತ್ತಿತ್ತು. ಇದನ್ನೆಲ್ಲ ನೋಡಿದ ರಾಜನಿಗೆ ಎಲ್ಲ ಅರ್ಥವಾಗಿತ್ತು. ತಾನು ಏನು ತಪ್ಪುಗಳನ್ನು ಮಾಡಿದ್ದೇನೆ ಎಂಬ ಅರಿವು ರಾಜನಿಗೆ ಆಗಿತ್ತು. ತನ್ನ ರಾಜ್ಯದ ಜನರು ಮತ್ತು ರಾಜ್ಯವನ್ನು ನೋಡಿಕೊಳ್ಳುವ ಸಲುವಾಗಿ ತನ್ನ ರಾಣಿಯ ಸುಖ ದುಃಖಗಳನ್ನು ಮರೆತಿದ್ದ. ರಾಣಿಯ ಸಂತೋಷವನ್ನು ಕಂಡು ರಾಜನು ಸೈನಿಕರಿಂದ ಶಿಲ್ಪಿಯನ್ನು ಬಿಡುಗಡೆ ಮಾಡಿದ ಮತ್ತು ಕಾಣಿಕೆಗಳನ್ನು ನೀಡಿ ಅವನಿಗೆ ಸನ್ಮಾನ ಮಾಡಿದ. ಸಭೆಯಲ್ಲಿ ಇರುವ ಎಲ್ಲ ಜನರು ಆ ಮೂರ್ತಿಯನ್ನು ಕಂಡು ಬೆರಗಾದರು. ರಾಜನು ಶಿಲ್ಪಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ನೀಡಲು ಹೇಳಿದ. ಆದರೆ ಶಿಲ್ಪಿ ರಾಜನ ಅಪ್ಪಣೆ ಪಡೆದು ಒಂದು ಮಾತು ಹೇಳಿದ. ಮಹಾಸ್ವಾಮಿ, ನೀವು ಹೇಳಿದ್ದೀರಿ, ನಿಮ್ಮ ರಾಣಿಯ ಮನಸ್ಸಿಗೆ ತಕ್ಕಂತೆ ಅವಳು ಸಂತೋಷ ಪಡುವಂತಹ ಮೂರ್ತಿಯನ್ನು ಮಾಡದೇ ಹೋದರೆ ನನ್ನ ಕತ್ತನ್ನು ಕಡಿಯುತ್ತೇನೆ ಎಂದು ಹೇಳಿದ್ದೀರಿ. ಆದರೆ ಒಂದು ಮಾತು ಮಹಾಸ್ವಾಮಿ, ಯಾವುದೇ ಪ್ರಾಣಿಯಾಗಲಿ ಅಥವಾ ಜೀವಜಂತುವಾಗಲಿ ನಿಮ್ಮ ಮತ್ತು ರಾಣಿಯ ಜೀವ ಹೇಗೆ ಮುಖ್ಯವಾಗಿದೆಯೋ ಅದೇ ರೀತಿ ಎಲ್ಲರ ಜೀವವೂ ಸಹ ಮುಖ್ಯವಾಗಿದೆ. ಆದ್ದರಿಂದ ಯಾವುದೇ ತಪ್ಪು ಮಾಡದಿರುವ ಪ್ರಾಣಿಗೆ ದಂಡನೆಯನ್ನು ನೀಡಬಾರದು ಎಂದು ನನ್ನ ಹೆಂಡತಿ ನನಗೆ ಹೇಳಿದ್ದಾಳೆ. ರಾಜ ಮಹಾರಾಜರ ಮಿತ್ರತ್ವವೂ ಒಳ್ಳೆಯದಲ್ಲ, ಶತ್ರುತ್ವವೂ ಒಳ್ಳೆಯದಲ್ಲ. ಆದ್ದರಿಂದ ನನಗೆ ನಿಮ್ಮ ಆಸ್ಥಾನದಲ್ಲಿ ನನಗೆ ಯಾವ ಸ್ಥಾನವೂ ಬೇಡ. ನನ್ನ ಜೀವನದಲ್ಲಿ ನಾನು ಆರಾಮದಿಂದ ಇದ್ದೇನೆ. ನನ್ನ ಚಿಕ್ಕ ಪರಿವಾರದಲ್ಲಿ ನಾನು ಸಂತೋಷದಿಂದ ಇದ್ದೇನೆ. ಇಲ್ಲಿಯವರೆಗೆ ಏನು ಮಾಡಿಕೊಂಡು ಬಂದಿದ್ದೇನೆಯೋ ನಾನು ಮುಂದೆಯೂ ಸಹ ಅದನ್ನೇ ಮಾಡಿಕೊಂಡು ಹೋಗುತ್ತೇನೆ. ಕೊನೆಯವರೆಗೂ ಇದನ್ನೇ ಮಾಡುವೆ. ಈಗ ನನಗೆ ಅಪ್ಪಣೆ ಕೊಡಿ ಎಂದು ಹೇಳಿ ಶಿಲ್ಪಿಯು ಹೊರಟು ಹೋದನು. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಜೀವನದಲ್ಲಿಯೂ ಸಂಕಟ ಮತ್ತು ಸಮಸ್ಯೆಗಳು ಬರುತ್ತವೆ. ನಿಜವಾಗಿಯೂ ಇವು ನಮಗೆ ಏನನ್ನಾದರೂ ಕಲಿಸಲು ಬರುತ್ತವೆ. ಆದರೆ ಸಮಸ್ಯೆ ಮತ್ತು ಸಂಕಟ ಬಂದಾಗ ನಾವು ಬಹಳಷ್ಟು ದುಃಖಿತರಾಗುತ್ತೇವೆ. ಸಿಟ್ಟು ಬರಲು ಪ್ರಾರಂಭಿಸುತ್ತದೆ. ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತೇವೆ. ಸಮಸ್ಯೆ ಏಕೆ ಬಂತು, ಎಲ್ಲಿಂದ ಉದ್ಭವವಾಗಿದೆ, ಇದಕ್ಕೆ ಪರಿಹಾರವೇನು ಎಂದು ಯೋಚಿಸಿದಾಗ ಮಾತ್ರ ನಮಗೆ ಪರಿಹಾರ ಸಿಗುತ್ತದೆ. ಸಮಸ್ಯೆ ಬಂದಾಗ ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತು ವಿಶ್ಲೇಷಣೆ ಮಾಡಿದಾಗ ಪರಿಹಾರ ಸಿಕ್ಕೇ ಸಿಗುತ್ತದೆ. ಸಮಸ್ಯೆಗೆ ಪರಿಹಾರ ಸಿಟ್ಟು ಅಲ್ಲ. ಸಿಟ್ಟಿನಿಂದ ನಮ್ಮ ಆರೋಗ್ಯವನ್ನೇ ಹಾಳು ಮಾಡಿಕೊಳ್ಳುತ್ತೇವೆ ಹೊರತು ಯಾವುದೇ ಲಾಭವಿಲ್ಲ. ಸಿಟ್ಟಿನಿಂದ ಬೇರೆ ತಪ್ಪುಗಳನ್ನು ಸಹ ಮಾಡುತ್ತೇವೆ. ದೊಡ್ಡವರು ಹೇಳಿದ್ದಾರೆ, ಸಿಟ್ಟು ತನ್ನ ವೈರಿ, ತಾಳ್ಮೆ ಪರರ ವೈರಿ ಎಂದು. ನಿಜ ಅಲ್ವಾ? ಈ ಒಂದು ಕತೆ ತಮಗೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳಿದುಕೊಂಡಿದ್ದೇನೆ. ಇದರಲ್ಲಿ ಬರುವಂತಹ ಸಣ್ಣ ಸಣ್ಣ ಅಂಶಗಳನ್ನು ಸಹ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಿ ಎಂದು ತಿಳಿದುಕೊಂಡಿದ್ದೇನೆ.